ಕಥೆಯ ಹೆಸರು ಧೈರ್ಯಶಾಲಿ ಇಲಿ. ಒಂದು ಊರಿನಲ್ಲಿ 2 ಇಲಿಗಳು ಒಬ್ಬ ರೈತನ ಮನೆಯಲ್ಲಿ ವಾಸಿಸುತ್ತಿದ್ದವು. ಆ 2 ಇಲಿಗಳು ರೈತನ ಮನೆಯನ್ನು ಅರಮನೆಯಂತೆ ಭಾವಿಸಿ ತಮ್ಮ ಜಿಗಿದಾಟ ತುಂಟಾಟವನ್ನು ಸಾಗಿಸುತ್ತಿದ್ದವು. ಒಮ್ಮೆ ರೈತನ ಹೆಂಡತಿ 2 ಮಡಿಕೆಯಲ್ಲಿ ತಾನು ಶೇಖರಿಸಿದ್ದ ಹಾಲಿನ ಕೆನೆಯನ್ನು ತೆರೆದು ಬೇರ್ಯಾವುದೋ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಳು. ಈ 2 ಇಲಿಗಳು ಎಂದಿನಂತೆ ತಮ್ಮ ತುಂಟಾಟ ಜಿಗಿದಾಟವನ್ನು ಮುಂದುವರಿಸಿ ಜಾರಿ ಮಡಿಕೆಯಲ್ಲಿ ಬಿದ್ದವು. ಮೊದಲ ಇಲಿ ಹೆದರಿ 2 ನಿಮಿಷದಲ್ಲಿ ಹೇಳಿತು, ಓಹ್, ಇದು ನನ್ನ ಜೀವನದ ಕೊನೆಯ ದಿನ, ಇನ್ನು ನಾನು ಬದುಕುವುದಿಲ್ಲ ಎಂದು ಈಜುವುದನ್ನು ನಿಲ್ಲಿಸಿತು. ಆದರೆ 2ನೇ ಇಲಿ ತುಂಬ ಬುದ್ಧಿವಂತಿಕೆಯಿಂದ ಮತ್ತು ಧೈರ್ಯಶಾಲಿ ಭಾವನೆಯಿಂದ ತನ್ನ ಪುಟ್ಟ ಪುಟ್ಟ ಪಾದಗಳಿಂದ ಕೆನೆಯನ್ನು ಹೊಡೆಯುತ್ತಾ ಈಜುತ್ತಲೇ ಇತ್ತು. ಇದರಿಂದ ಕೆನೆ ಒಂದು ಬೆಣ್ಣೆಯ ಮುದ್ದೆಯಾಯಿತು ಮತ್ತು ಇದೇ ಬೆಣ್ಣೆಯ ಮುದ್ದೆಯ ಸಹಾಯದಿಂದ 2ನೇ ಇಲಿ ಎಗರಿ ಮೇಲೆ ಹಾರಿ ಹೊರಗೆ ಬಂತು. ನೀತಿ: ಧೈರ್ಯ ಮತ್ತು ಬುದ್ಧಿವಂತಿಕೆ ಬಳಸಿ ನೋಡಿ, ಯಾವುದೇ ಸಮಸ್ಯೆ ದೊಡ್ಡದಲ್ಲ.